ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರೇ, ಶಾಸಕರಾದಂಥ ಶ್ರೀ ಶಾಂತನಗೌಡ ಅವರೇ, ಮಾಯಕೊಂಡ ಶಾಸಕರಾದಂಥ ಶ್ರೀ ಬಸವಂತಪ್ಪ ಅವರೇ, ಹೆಗಳೂರು ಶಾಸಕರಾದಂಥ ದೇವೇಂದ್ರಪ್ಪ ಅವರೇ, ಚಿತ್ರದುರ್ಗ ಶಾಸಕರಾದಂಥ ಶ್ರೀ ವೀರೇಂದ್ರ ಪತ್ನಿ ಅವರೇ, ಚನ್ನಗಿರಿ ಶಾಸಕರಾದಂಥ ಶ್ರೀ ಶಿವಗಂಗಾ ಅವರೇ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದಂಥ ಶ್ಯಾಮನೂರು ಬಸವರಾಜ್ ಅವರೇ, ಬ್ರಾಹ್ಮಣರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಜಯಸಿಂಹ ಅವರೇ, ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ದಿನೇಶ್ ಅವರೇ, ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಜಯದೇವ ನಾಯಕ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀ ಮಂಜಪ್ಪ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಅಧಿಕಾರಿ ಸ್ನೇಹಿತರೇ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೇ, ನೀವೆಲ್ಲರೂ ಕೂಡ ಬಹಳ ಹೊತ್ತಿನಿಂದ ಕಾದಿದ್ದೀರಿ. 12:30 ಗಂಟೆಗೆ ಪ್ರಾರಂಭ ಆಗಬೇಕು. ನಾವು ಹೆಲಿಕಾಪ್ಟರ್ನಲ್ಲಿ ಬರಲಿಕ್ಕಾಗಲಿಲ್ಲ. ಕಾರಣ ಯಾಕಪ್ಪ ಅಂದರೆ ಮೋಡ ಮತ್ತು ಮಳೆ ಇದ್ದದರಿಂದ ಹೆಲಿಕಾಪ್ಟರ್ ಹಾರಾಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಪರಿಣಾಮ ಏನಪ್ಪ ಆಯಿತು ಅಂದರೆ ನಾವು ಕಾರ್ನಲ್ಲಿ ಬರಬೇಕಾಗಿತ್ತು. ಬೆಂಗಳೂರಿಂದ ದಾವಣಗೆರೆಗೆ ಕಾರ್ನಲ್ಲಿ ಬರಬೇಕು, ಮತ್ತೆ ಕಾರ್ನಲ್ಲಿ ಹೋಗ್ಬೇಕು ಬೆಂಗಳೂರಿಗೆ. ಕನಿಷ್ಠ 3:30 ಗಂಟೆ ಬೇಕು. 3:30 ಗಂಟೆ ಫಾಸ್ಟ್ ಬಂದರೆ 3 ಗಂಟೆ ಬರ್ಬೋದು. ನಾವು ಸ್ವಲ್ಪ ನಿಧಾನವಾಗಿ ಬರ್ತೀವಲ್ಲ, 3:30 ಗಂಟೆ ಬೇಕು. ಕನಿಷ್ಠ 3 ಗಂಟೆ ಅಂತೂ ಬೇಕೇ ಬೇಕು. ಈಗ ನಾವು ಬಿಟ್ಟರೂ ಕೂಡ 6 ಗಂಟೆಗೆ ಮುಗಿತದೆ ನಮ್ಮ ಕಾರ್ಯಕ್ರಮ. 9:30 ಆಗುತ್ತೆ ತಲುಪೋದು. ಅದರಿಂದ ನೀವು ಕೂಡ ಬಹಳ ಹೊತ್ತಿನಿಂದ ಕೂತಿರೋದ್ರಿಂದ ಅನೇಕ ಜನ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಎಸ್ ಮಲ್ಲಿಕಾರ್ಜುನ ಅವರು ಮಾತಾಡಿರೋದ್ರಿಂದ ನನ್ನ ಕೆಲಸ ಕಡಿಮೆ ಆಯಿತು. ಯಾಕಂತಂದ್ರೆ ಅವ್ರು ಹೇಳೋದನ್ನ ಬಿಟ್ಟು ಹೇಳಬೇಕು ನಾನು. ಹಾಗಾಗಿ ನನ್ನ ಭಾಷಣ ಬಹಳ ದೀರ್ಘವಾಗಿರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ 1350 ಕೋಟಿ ರೂಪಾಯಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಮತ್ತು ಸವಲತ್ತುಗಳ ವಿತರಣೆ, ಈ ಕಾರ್ಯಕ್ರಮಗಳನ್ನು ಇವತ್ತು ಇಟ್ಕೊಂಡು ಈ ಸಮಾರಂಭ ನಡೀತಾ ಇದೆ.
ಇದನ್ನ ಅತ್ಯಂತ ಸಂತೋಷದಿಂದ ಈ ಸಮಾರಂಭವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ದಾವಣಗೆರೆಯಲ್ಲಿ ಇವತ್ತು 3 ಪ್ರಮುಖವಾಗಿ ಕಾರ್ಯಕ್ರಮಗಳಿದ್ದು. ಒಂದು ಈ ಸಮಾರಂಭ, ಎರಡನೇದು ಶಾಮನೂರು ಶಿವಶಂಕರಪ್ಪನವರ ಹುಟ್ಟುಹಬ್ಬ, ಮೂರನೇದು ಶಾಮನೂರು ಶಿವಶಂಕರಪ್ಪನವರು ಮತ್ತು SS ಮಲ್ಲಿಕಾರ್ಜುನರವರು ಕಟ್ಟಿರ್ತಕ್ಕಂಥ ಒಂದು ಮಿಲ್ಲು, ಅದರ ಉದ್ಘಾಟನೆ. ತೊಗರಿಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಕಡಲೆಬೇಳೆ ಈ ಎರಡನ್ನೂ ಕೂಡ ಸಂಸ್ಕರಣೆ ಮಾಡತಕ್ಕಂಥ ಮಿಲ್ಲಿನ ಉದ್ಘಾಟನೆಯನ್ನು ಕೂಡ ಮಾಡಬೇಕಾಗಿದೆ. ಹಾಗಾಗಿ ಅದು ಕೂಡ ಕಾರಣ ತಡವಾಗಲಿಕ್ಕೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಈ ಕಾರ್ಯಕ್ರಮ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ಕೊಡ್ತಕ್ಕಂಥ ಸಮಾರಂಭ. ಜೊತೆಗೆ ಸವಲತ್ತುಗಳನ್ನು ಕೂಡ ಕೊಟ್ಟಿದ್ದೇವೆ. ವಿರೋಧ ಪಕ್ಷದವರು ಸುಖ ಸುಮ್ಮನೆ ಟೀಕೆ ಮಾಡ್ತಾರೆ. ಏನಂತ ಟೀಕೆ ಮಾಡ್ತಾರೆ? ಕಾಂಗ್ರೆಸ್ ಸರ್ಕಾರ ಏನೋ ಅಭಿವೃದ್ಧಿ ಮಾಡ್ತಾ ಇಲ್ಲ, ಅವರ ಹತ್ರ ದುಡ್ಡಿಲ್ಲ. 1,350 ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಾ ಇದೆಯಲ್ಲ, ಇದು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ? ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ? ದುಡ್ಡಿಲ್ಲದೆ ಹೋದ್ರೆ ಇಷ್ಟೊಂದು ಕೋಟಿ ರೂಪಾಯಿಗಳ ನೋಡಿ, ಅಲ್ಲಿ ಬೋರ್ಡ್ಗಳನ್ನ ಹಾಕಿದ್ದೀವಿ. ಶಂಕುಸ್ಥಾಪನೆ ಬೋರ್ಡ್ಗಳು, ಉದ್ಘಾಟನೆ ಬೋರ್ಡ್ಗಳನ್ನ ಹಾಕಿದ್ದೀವಿ. ಇಷ್ಟೊಂದು ಬೋರ್ಡ್ಗಳನ್ನ ಹಾಕ್ಬೇಕಾದ್ರೆ ಸುಮ್ಮನೆ ಹಾಕಕ್ಕಾಗತ್ತಾ? ಸುಮ್ಮನೆ ಹಾಕಕ್ಕಾಗತ್ತಾ? ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, JDS ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಮೇಲೆ ಬಿಜೆಪಿ ಪಾರ್ಲಿಮೆಂಟ್ ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿ JDS ಇಬ್ರು ಒಂದಾಗ್ಬಿಟ್ಟಿದ್ದಾರೆ. ಏನ್ ಅವು ಮೂಸಿಗಳ ತರ ಜಗಳ ಆಡ್ತಾ ಇದ್ರು. ಈಗ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲಿಕ್ಕೋಸ್ಕರವಾಗಿ ಇಬ್ರು ಒಂದಾಗಿದ್ದಾರೆ. ಇಬ್ರು ಸುಳ್ಳುಗಳನ್ನೇ ಹೇಳ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಸುಳ್ಳು ಈ ಜನರ ಮುಂದೆ ತಪ್ಪು ದಾರಿಗೆ ಎಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಸುಳ್ಳು ಅಪವಾದಗಳನ್ನು ಮಾಡ್ತಾ ಇದ್ದಾರೆ. ನಾನು ಕೇಳ್ತೀನಿ, ಇದೇ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ರಾಜಸ್ಥಾನದಲ್ಲಿ ನಾವು ಚುನಾವಣೆಗಿಂತ ಮುಂಚಿತವಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗುತ್ತದೆ, ದುಡ್ಡಿರಲ್ಲ. ನಾನು ಕೇಳ್ತೀನಿ, ಕಳೆದ ಸಾರಿ 2024-25 ನಾವು ಬಳಸಿದಂತ ಬಜೆಟ್ ಗಾತ್ರ 3,71,000 ಕೋಟಿ. 3,71,000 ಕೋಟಿ. ಈಗ 4,09,000 ಕೋಟಿ ಬಜೆಟ್ ಮಂಡಿಸಬೇಕಾದ್ರೆ, ಹೆಚ್ಚಾಗಬೇಕಾದ್ರೆ ಹೇಗಾಗುತ್ತೆ? ಸಾಧ್ಯ ಹೆಂಗಾಗುತ್ತೆ? ನಾವು ಕಳೆದ ವರ್ಷ
24-25ರಲ್ಲಿ ಅಭಿವೃದ್ಧಿಗೋಸ್ಕರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಾವು. ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ ಖರ್ಚು ಮಾಡಿದ್ದಂತ ಹಣ 51,000 ಕೋಟಿ. ಈ ವರ್ಷ 83,000 ಕೋಟಿ. ಅಂದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ 31,000 ಕೋಟಿ ರೂಪಾಯಿಗಳನ್ನು ಹೆಚ್ಚಾಗಿ ಖರ್ಚು ಮಾಡಿದ್ದೇವೆ. ಅದು ಹೇಗೆ ಸಾಧ್ಯ ಆಯಿತು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಅಸೆಟ್ಸ್ ಕ್ರಿಯೇಷನ್, ಆಸ್ತಿ ಸೃಷ್ಟಿ ಮಾಡತಕ್ಕಂಥದ್ದು. ಇದನ್ನ ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾವು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟದಲ್ಲದೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇವೆ. ಇವತ್ತು 5 ಗ್ಯಾರಂಟಿ ಯೋಜನೆಗಳು ನಿಮ್ಗೆಲ್ಲ ಬರ್ತಾ ಇಲ್ವಾ? ಇವೆಲ್ಲ ಬಸ್ನ ತಿರುಗಾಡ್ತಾ ಇಲ್ವಾ? ಏನ್ರಮ್ಮ ಬಸ್ನ ತಿರುಗಾಡ್ತಾ ಇದ್ದೀರಿ? ಜೂನ್ 11ನೇ ತಾರೀಕು 2 ವರ್ಷ ಆಯ್ತು. ನಾವು ಅಧಿಕಾರಕ್ಕೆ ಬಂದದ್ದು ಮೇ 20ನೇ ತಾರೀಕು. ಜೂನ್ 11ನೇ ತಾರೀಕಿಗೆ 2023 ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಅವತ್ತಿನ ಇವತ್ತುವರೆಗೆ ಬರೀ ದಾವಣಗೆರೆ ಜಿಲ್ಲೆ ಒಂದರಲ್ಲೇ 8,90,00,000 ಮಹಿಳೆಯರು ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಮಾಡಿದಿರೋ ಇಲ್ಲ? ಏನ್ರಮ್ಮ ಹೆಣ್ಮಕ್ಳು ಫ್ರೀಯಾಗಿ, ಯಾರು ಬಸ್ಗೆ ದುಡ್ಡು ಕೊಡಂಗಿಲ್ಲ, ಟಿಕೆಟ್ ತಗೊಳಂಗಿಲ್ಲ, ಮಾಡಿದ್ದೀವಿ. ನಾವು 2023 ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಂದು ನಾನು ಕೇಳ್ತೀನಿ ಅವರಿಗೆ, ಭಾರತೀಯ ಜನತಾ ಪಕ್ಷದವರಿಗೆ, 5 kg ಅಕ್ಕಿಯನ್ನ ಫ್ರೀಯಾಗಿ ಹಿಂದೆ ಇದ್ದಂತ ನಮ್ಮ ಸರ್ಕಾರ 5 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. 5 kg ಸಾಲಲ್ಲ ಅಂತೇಳಿ ಇನ್ನೂ 5 kg ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರತಿ ಕುಟುಂಬಕ್ಕೆ 10 kg, ಪ್ರತಿಯೊಬ್ಬ ವ್ಯಕ್ತಿಗೆ 10 kg ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಮಾಡಿದ್ದೇವೋ ಇಲ್ಲ? ಗೃಹ ಜ್ಯೋತಿ ಯೋಜನೆಯಲ್ಲಿ 1,64,00,000 ಕುಟುಂಬಗಳಿಗೆ 1,64,00,000 ಕುಟುಂಬಗಳಿಗೆ 200 ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದೀವೋ ಇಲ್ಲ? ಅದನ್ನ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.